ಸಾವು ನೋವುಗಳು ಮನೆಯವರ ಆಕ್ರಂದನವನ್ನು ಕೇಳಿಸಿಕೊಂಡಿರುವಂಥ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಣ್ಣಿನಲ್ಲಿ ರಕ್ತ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಗೇಟ್ ಬಿದ್ದು ಮಗು ಮೃತಪಟ್ಟು 1 ವಾರಕ್ಕೂ ಹೆಚ್ಚು ಸಮಯ ಕಳೆದರೂ ಇದೀಗ ನಿದ್ದೆಯಿಂದ ಎಚ್ಚರವಾಗದ ಅಧಿಕಾರಿಗಳು ಗೇಟ್ ತೆರವು ಮಾಡೋ ಕೆಲಸ ಮಾಡ್ತಾ ಇಲ್ಲ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇನ್ನೆಷ್ಟು ಬಲಿಗಾಗಿ ಕಾಯ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಗೇಟ್ ಬಿದ್ದು 1 ವಾರ ಕಳೆದ್ರೂ ಗೇಟ್ ಆಗಿಲ್ಲ ತೆರವು. ಮನೆ ಮಂದಿಯ ಆಕ್ರಂದನ, ಮೈದಾನದಲ್ಲಿ ಹರಿದ ರಕ್ತದ ಓಕುಳಿ, ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಿರುವ ಕುಟುಂಬ, ಇಷ್ಟೆಲ್ಲ ಆದ್ರೂ ಕಣ್ಣಿನಲ್ಲಿ ರಕ್ತವಿಲ್ಲದಂತೆ ವರ್ತಿಸುತ್ತಿರೋ ಬಿಬಿಎಂಪಿ ಅಧಿಕಾರಿಗಳು. ವಯಲಿಕವಲ ಮೈದಾನದಲ್ಲಿ ಗೇಟ್ ಬಿದ್ದು ಬಾಲಕ ಮೃತಪಟ್ಟು ವಾರಗಳೇ ಕಳೆದ್ರೂ ಆ ಗೇಟ್ ತೆರವು ಮಾಡದೆ ಬಿಬಿಎಂಪಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ರೆ ಜನ ನಿಮಗೆ ಇನ್ನೆಷ್ಟು ಬಲಿ ಬೇಕು ಸ್ವಾಮಿ ಅಂತ ಚೀಮಾರಿ ಹಾಕುತ್ತಿದ್ದಾರೆ. ಹೌದು, ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಪುಟ್ಟ ಬಾಲಕನೊಬ್ಬ ಅಸುನೀಗಿದ್ದ. ಆಟವಾಡಲೆಂದು ಹೋಗಿದ್ದ ಬಾಲಕನ ಜೀವಕ್ಕೆ ಪಾಲಿಕೆಯ ಆಟದ ಮೈದಾನವೇ ಯಮನಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಲಿಕೆ ಮಾತ್ರ ಇನ್ನು ಗಾಢ ನಿದ್ದೆಯಲ್ಲಿದೆ. ಯಾರೇ ಕೂಗಿದ್ರು, ಯಾರೇ ಅರ್ಚಿದ್ರು, ಕೊನೆ ಯಾರೇ ಅಸುನೀಗಿದ್ರು ಕೂಡ ಪಾಲಿಕೆ ಮಾತ್ರ ನಿದ್ದೆಯಿಂದ ಎಚ್ಚರವಾಗುತ್ತಿಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಗೇಟ್ ಬಿದ್ದು ಅಷ್ಟು ಗಂಭೀರವಾಗಿದ್ರು ಕೂಡ ಪಾಲಿಕೆಯನ್ನು ಗೇಟ್ ತೆರವು ಮಾಡಿಲ್ಲ. ಮೈದಾನ ಮೂಲೆಯಲ್ಲೇ ಒರಗಿಸಿ ಇಟ್ಟಿದ್ದು ತೆರವು ಮಾಡೋ ಗೋಜಿಗೆ ಹೋಗದೆ ಸುಮ್ಮನಿದ್ದು ನಿರ್ಲಕ್ಷ್ಯ ವಹಿಸುತ್ತಿರೋ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಕ್ಕಳೊಂದು ಆಯ್ತು ಇದಕ್ಕೆ ಮಕ್ಕಳ ಮೇಲೆ ಬಿದ್ದರೆ ಏನು ಮಾಡೋದು, ಬಂದು ನೋಡಿ ಫಿಟ್ ಮಾಡ್ಕೊಡಿ ಅಷ್ಟೇ ಸಹ ಕೇಳ್ತಾ ಇರೋದು. ಇನ್ನು 2 ಗೇಟ್ಗಳನ್ನ ಕಟ್ ಮಾಡಿ ಅಧಿಕಾರಿಗಳು ಮೂಲೆಯಲ್ಲಿ ಇರಿಸಿದ್ದು ಆಟ ಆಡಲು ಬಂದ ಮಕ್ಕಳು ಆ ಕಡೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಿದೆ. ಇನ್ನು ಆ ಗೇಟ್ಗಳಿಗೆ ನಾಮಕವಾಸ್ತೆಗೆ ಅರ್ಧಂಬರ್ಧ ವೆಲ್ಡಿಂಗ್ ಮಾಡಿಸಿದ್ದು ಚೂರು ತಾಗಿದ್ರೂ ಕೂಡ ಗೇಟ್ ಉರುಳುವ ಸ್ಥಿತಿಯಲ್ಲಿದೆ. ಇನ್ನು ಸಚಿವರು ಹಾಗೂ ಡಿಕೆ ಶಿವಕುಮಾರ್ ಕೂಡ ಗೇಟ್ ತೆರವುಗೊಳಿಸಲು ಸೂಚಿಸಿದ್ರು ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಣ್ಣಾ ಮುಚ್ಚಾಲೆ ಆಡುತ್ತಿದ್ದಾರೆ. ಗೇಟ್ ಸರಿಪಡಿಸದೆ ತೆರವುಗೊಳಿಸದೆ ನಮಗ್ಯಾಕೆ ಅನ್ನೋ ರೀತಿ ವರ್ತಿಸುತ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಅಲ್ಲ, ಇದು ಬಿಬಿಎಂಪಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಅಮಾಯಕ ಬಾಲಕನ ಬಲಿ ತಗೊಂಡು ಅಮಾಯಕ ಬಾಲಕ ಅವನೇನು ತಪ್ಪು ಮಾಡಿದರೆ ಪಾಪ ಅವನ ಬಲಿ ತಗೊಂಡಂಥ ಗೇಟ್ನ ಮತ್ತೆ ಸರ್ ಮಾಡದೆ ಒಂದು DCM ಅವ್ರು ಸಸ್ಪೆಂಡ್ ಮಾಡಿದ್ರು ಕೂಡ ಮತ್ತೆ ಸರ್ ಮಾಡದೆ ಅದನ್ನು ಅಲ್ಲೇ ಇಟ್ಟಿರೋದು ವಿಪರ್ಯಾಸ. ಈ ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿ ಆಗ್ಬಿಟ್ಟರು ಅಂದರೆ ಬರೀ ದುಡ್ಡು ಮಾಡೋ ದಂಧೆಯಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ರೆ ಅಪಾರ್ಟ್ಮೆಂಟು ಬಿಲ್ಡಿಂಗ್ಗಳಲ್ಲಿ ಏನು ದುಡ್ಡು ಮಾಡ್ಬೋದು, ಎಲ್ಲಿ ದುಡ್ಡು ಮಾಡ್ಬೋದು, ಯಾವ ರೀತಿ ದುಡ್ಡು ಮಾಡ್ಬೋದು ಅನ್ನೋದು ಮಾಡಿ